ಫಸ್ಟ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್. ಕೋಪ್ರೈಮ್ಸ್ ಅಂದ್ರೆ ಎರಡು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಎಕ್ಸಾಂಪಲ್ ನೀವು ನೋಡಿದ್ರೆ 2, 3 ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಇದನ್ನು ಕೋಪ್ರೈಮ್ಸ್ ಅಂತಾರೆ. ಅದೇ ರೀತಿ 3, 5 ತಗೊಂಡ್ರೆ ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, ಇವನು ಕೋಪ್ರೈಮ್ಸ್. ಅದೇ ರೀತಿ ಎ ಅಂಡ್ ಬಿ ಕೂಡ ಕೋಪ್ರೈಮ್ಸ್ ಅಂತೆ. ಸೊ ಕೋಪ್ರೈಮ್ಸ್ ಇದ್ದಾಗ ಎಲ್ಸಿಎಂ ಏನಾಗುತ್ತೆ ಹೇಳ್ರಿ. ಈಗ ಇಬ್ರು ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, 2 into 3 ಆಗ್ಬಿಡುತ್ತೆ. ಸೊ ಕೋಪ್ರೈಮ್ಸ್ ಇದ್ದಾಗ ಏನು ಜಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಇದ್ರ ಎಲ್ಸಿಎಂ ಏನಾಗುತ್ತೆ 3 into 5 ಆಗ್ಬಿಡುತ್ತೆ. ಸೊ ಅದೇ ರೀತಿ ಎ ಅಂಡ್ ಬಿ ಕೋಪ್ರೈಮ್ಸ್ ಅಂದ್ರೆ ಅದ್ರ ಎಲ್ಸಿಎಂ ಏನಾಗುತ್ತೆ, ಎ ಇಂಟು ಬಿ ಆಗುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಈಗ ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಈಸ್ ಇನ್ಕನ್ಸಿಸ್ಟೆಂಟ್ ದೆನ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಶನ್ ಆರ್. ಇನ್ಕನ್ಸಿಸ್ಟೆಂಟ್ ಅಂದ್ರೆ ಅದು ಯಾವ ಲೈನ್ಸ್, ನಥಿಂಗ್ ಪ್ಯಾರಲಲ್ ಲೈನ್ಸ್. ಆಪ್ಷನ್ ಸಿ ರೈಟ್ ಆನ್ಸರ್. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರ ಡಿಗ್ರಿ ಹೇಳ್ಬೇಕು. ಓಕೆ, ಸೊ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ವೇರಿಯೇಬಲ್ ಪವರ್ ಅಂತ ಗೊತ್ತಿರ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಈ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 4 ಇದೆ. ಓಕೆ, ಸೊ ಡಿಗ್ರಿ ಬಂದ್ಬಿಟ್ಟು 4. ಆಪ್ಷನ್ ಬಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಇನ್ ದ ಫಾರ್ಮುಲಾ ಟು ಫೈಂಡ್ ದ ಮೀಡಿಯನ್ ಫಾರ್ ಎ ಗ್ರೂಪ್ ಡಾಟಾ, ಮೀಡಿಯನ್ ಫಾರ್ಮುಲಾ ಕೊಟ್ಟಿದ್ದಾರೆ. ಎಫ್ ರೆಫರ್ಸ್ ಟು, ಎಫ್ ಅಂದ್ರೆ ನಥಿಂಗ್ ಬಟ್ ಏನು, ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಆಪ್ಷನ್ ಬಿ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ಪ್ರಾಬಬಿಲಿಟಿ ಆಫ್ ಎ ಇವೆಂಟ್. ಇದರಲ್ಲಿ ಯಾವ್ದು ಪ್ರಾಬಬಿಲಿಟಿ ಇರ್ಬೋದು. ಈಗ ನಿಮಗೆ ಏನಂದ್ರೆ ಪ್ರಾಬಬಿಲಿಟಿ ಇರ್ಬೇಕಂದ್ರೆ ಅದೇನಿರ್ಬೇಕು, 0 ಇರ್ಬೋದು, 1 ಇರ್ಬೋದು, ಮತ್ತೆ ಯಾವ ನಂಬರ್ ಆದ್ರೂ ಓಕೆ. 0 ಇರ್ಬೋದು, 1 ಇರ್ಬೋದು, ಅವ್ರ ಮತ್ತೆ ಯಾವ ನಂಬರ್ ಇದ್ರು ಓಕೆ. ಸೊ ಈಗ -5 ಅಂದ್ರೆ 0 ಹಿಂದ್ಗಡೆ ಬರುತ್ತೆ, ಇದಂತೂ ಅಲ್ಲ. 1/5 ಅಂದ್ರೆ ಏನಾಗುತ್ತೆ ನೋಡ್ರಿ. 1/5 ಅಂತಂದ್ರೆ ಪಾಯಿಂಟ್ ಇಡ್ತೀವಿ, 0, 5 2 10. ಓಕೆ, ಸೊ 0.2 ಬರುತ್ತೆ, ಇಲ್ಲಿ ಬರುತ್ತೆ. ಇದು ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ಪ್ರಾಬಬಿಲಿಟಿ ಅಂದ್ರೆ ಇದು ಪ್ರಾಬಬಿಲಿಟಿ ಇರ್ಬೋದು. ಬೇರೆ ಕೂಡ ಚೆಕ್ ಮಾಡೋಣ. 1:5 ಅಂದ್ರೆ ನಥಿಂಗ್ ಬಟ್ ಏನಾಗುತ್ತೆ, 1:5 ಇದು ರೇಷಿಯೋ ಅಲ್ಲಿ ಇದೆ, ಇದು ಬರಲ್ಲ. 5/2 ಅಂದ್ರೆ ನಥಿಂಗ್ ಬಟ್ ಏನು, 2.5 ಆಗುತ್ತೆ. ಸೊ 1 ಜಾಸ್ತಿ ಇದೆ, ಇದು ಕೂಡ ಬರಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು ಬಿ. ಓಕೆ, ಇದು ಬಂದ್ಬಿಟ್ಟು ಪ್ರಾಬಬಿಲಿಟಿ ಇರ್ಬೋದು. ಓಕೆ, ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ವ್ಯಾಲ್ಯೂ ಆಫ್ sin 30 ಪ್ಲಸ್ ಕಾಸ್ 60 ಈಸ್. ಈಗ ನೀವು ನೋಡ್ರೆ sin 30 ವ್ಯಾಲ್ಯೂ ಏನು, 1/2. ಕಾಸ್ 60 ವ್ಯಾಲ್ಯೂ ಏನು, 1/2. 1/2 ಪ್ಲಸ್ 1/2 1 ಆಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. Seventh question, the volume of a cube with edge of length 6 centimeter. Okay, so volume of cube formula ಏನು, volume of cube formula ಬಂದ್ಬಿಟ್ಟು edge whole cube. ಓಕೆ, ಸೊ ಎಡ್ಜ್ ಎಷ್ಟು ಕೊಟ್ಟಿದ್ದಾರೆ, 6. 6 ಕ್ಯೂಬ್ ಆಗುತ್ತೆ. ಸೊ 6 into 6 into 6. 6 6 36. 36 into 6. 6 6 36. 6 3 18 plus 3 216 ಆಗುತ್ತೆ. 216 ಇಲ್ಲಿ ಸೆಂಟಿಮೀಟರ್ ಕೊಟ್ಟಾರ ಅಂದ್ರೆ ವಾಲ್ಯೂಮ್ ಅಂದ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರಿಬೇಕು. 216 ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಏಯ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಡಿಫರೆನ್ಸ್ ಒಬ್ಟೈನ್ಡ್ ವೆನ್ ದ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್. ಅವ್ರು ನೋಡ್ರಿ, ಸಮ್ ಆಫ್ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಇದಾರೆ. ಓಕೆ, ಸೊ ಅದನ್ನ ಇಲ್ಲಿ ಬರ್ತೀನಿ. ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಅಲ್ಲಿ ಓಕೆ ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡಬೇಕು, ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಸಬ್ಟ್ರಾಕ್ಟ್ ಮಾಡಬೇಕು. ಸಮ್ ಆಫ್ n ಆಡ್ ನ್ಯಾಚುರಲ್ ನಂಬರ್ಸ್ ಸಬ್ಟ್ರಾಕ್ಟ್ ಮಾಡಬೇಕು. ಈಗ ನಿಮಗೆ ಫಾರ್ಮುಲಾಗಳು ನೆನಪಿರ್ಬೇಕು. ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಅಂದ್ರೆ ಓಕೆ, ಇದ್ರ ಫಾರ್ಮುಲಾ ಬಂದ್ಬಿಟ್ಟು n into n plus 1. ಇದನ್ನ ಬ್ಯಾಟ್ ಹಾಕ್ಬಿಡ್ರಿ. ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಅಂದ್ರೆ n into n plus 1. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಸಮ್ ಆಫ್ n ಆಡ್ ನ್ಯಾಚುರಲ್ ನಂಬರ್ಸ್ ಬಂದ್ಬಿಟ್ಟು n² ಅಂತ ಗೊತ್ತಿರ್ಬೇಕು. ಓಕೆ, ಸೊ ಇದನ್ನ ಬ್ಯಾಟ್ ಹಾಕ್ರಿ. ಫಸ್ಟ್ n ಈವನ್ ನಂಬರ್ಸ್ ಅಂತಂದ್ರೆ n into n plus 1. ಸಮ್ ಆಫ್ n ಆಡ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ n². ಓಕೆ, ಇವಾಗ ಏನಾಗುತ್ತೆ ನೋಡ್ರಿ. n into n n².
ಎನ್ ಎನ್ ಒನ್ ಜ ಎನ್ ಮೈನಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು ಎನ್ ಉಳಿತು. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೈನ್ತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ನಂಬರ್ ಆಫ್ ಜೀರೋಸ್ ಪಾಲಿನಾಮಿಯಲ್. ಓಕೆ, ಈಗ ಒಂದು ಗ್ರಾಫ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನ್ ಬರೀಬೇಕು ನಾನು, ನಂಬರ್ ಆಫ್ ಜೀರೋಸ್ ಬರೀಬೇಕು. ಯಾವ ಗ್ರಾಫ್ಗೆ, y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಇಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಆಕ್ಸಿಸ್ಗೆ ಎಸ್ ಸರಿ ಟಚ್ ಆಗ್ತಾ ಇದೆ ನೋಡ್ರಿ. ನೀವೇ ನೋಡ್ರಿ, ಎಕ್ಸ್ ಆಕ್ಸಿಸ್ಗೆ ಇಲ್ಲೊಂದ್ಸರಿ ಟಚ್ ಆಗ್ತಾ ಇದೆ, ಇಲ್ಲೊಂದ್ಸರಿ ಟಚ್ ಆಗ್ತಾ ಇದೆ, ಇಲ್ಲೊಂದ್ಸರಿ ಟಚ್ ಆಗ್ತಾ ಇದೆ. 3 ಸರಿ ಟಚ್ ಆಗ್ತಾ ಇದೆ ಅಂದ್ರೆ ಸೊ ನಂಬರ್ ಆಫ್ ಜೀರೋಸ್ ಎಷ್ಟು, 3 ಅಂತ ಬರೀಬೇಕು. ನೆಕ್ಸ್ಟ್ 10th, write the distance of the point P of A, B from the origin. So distance from the origin formula ಏನು, distance from the origin formula D is equal to x square plus y square. ಇದು x, ಇದು y ಅಂತ ತಗೋಬೇಕು. ಸೊ x ಇದ್ದಲ್ಲಿ a ಹಾಕ್ರಿ a ಸ್ಕ್ವೇರ್ ಆಯ್ತು, y ಇದ್ದಲ್ಲಿ b ಹಾಕ್ರಿ b ಸ್ಕ್ವೇರ್ ಆಯ್ತು. ಆನ್ಸರ್ ಬಂದ್ಬಿಟ್ಟು D is equal to root a square plus b square. 11th question in the figure. Okay, diagram ಅವರೇ ಕೊಟ್ಟಿದ್ದಾರೆ. Write the side of triangle PQR corresponding to the side AB of triangle ABC. ಓಕೆ, ಸೊ ಈಗ ನೋಡ್ರಿ ಪಿ ಕ್ಯೂ ಆರ್ ಎ ಬಿ ಸಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನೀಟಾಗಿ ಸಪ್ರೇಟ್ ಆಗಿ ಬರ್ತೀನಿ, ಎರಡು ಸೇಮ್ ಟೈಪ್ ತಗೊಂಡು. ಈಗ ನೋಡ್ರಿ ಏನು ಪಿ ಕ್ಯೂ ಆರ್ ಅಂತ ತಗೋತೀನಿ. ಈಗ ಪಿ ಇದ್ದಲ್ಲಿ ಆಂಗಲ್ ಎಷ್ಟಿದೆ, 80 ಇದೆ. ಓಕೆ, ಆಮೇಲೆ ಕ್ಯೂ ಇದ್ದಲ್ಲಿ ಎಷ್ಟಿದೆ, 60 ಇದೆ. ಓಕೆ, ಸೊ ಇದು ಗೊತ್ತು. ಈಗ ನೋಡ್ರಿ ಇಲ್ಲಿ 80 ಎಲ್ಲಿದೆ ನೋಡ್ರಿ, ಇಲ್ಲಿ ಬಿ ಹತ್ರ 80 ಇದೆ. ಸೊ ನಾನೇನ್ ಮಾಡ್ಬೇಕಂದ್ರೆ 80 ಇಲ್ಲಿ ಬರಿಬೇಕು, ಮ್ಯಾಚ್ ಮಾಡ್ಬೇಕು. ಇಲ್ಲಿ 80 ಇಲ್ಲಿ ಬಂದೆ ಅಂದ್ರೆ 80 ಇಲ್ಲಿ ಬರಿಬೇಕು. ಇಲ್ಲಿ 80 ವ್ಯಾಲ್ಯೂ ಏನು, 80 ಪಾಯಿಂಟ್ ಬಂದ್ಬಿಟ್ಟು ಬಿ. ಸೊ ಇಲ್ಲಿ ಬಿ ಬರಿತೀವಿ. ಓಕೆ, ಆಮೇಲೆ ಈಗ ಕ್ಯೂ ಹತ್ರ 60 ಇದೆ. ಸೊ ಇಲ್ಲಿ ಸಿ ಹತ್ರ 60 ಇದೆ. ಕ್ಯೂ 60 ಇಲ್ಲಿ ಬರ್ದಿನಂದ್ರೆ ಇಲ್ಲಿ 60 ಬರಿಬೇಕು, ಇಲ್ಲಿ 60 ಹತ್ರ ಪಾಯಿಂಟ್ ಇರೋದು ಸಿ. ಸೊ ಇನ್ನು ಉಳ್ಕಿದ ಆಟೋಮೆಟಿಕ್ ಏನಿರುತ್ತೆ, ಎ ಇರುತ್ತೆ. ಈಗ ಅವ್ರು ಕೇಳ್ತಿರೋದು ನೋಡ್ರಿ, ಸೈಡ್ ಎ ಬಿಗೆ ಕರಸ್ಪಾಂಡಿಂಗ್ ಸೈಡ್ ಯಾವುದು, ಇದು ಎ ಬಿ. ಓಕೆ, ಎ ಬಿಗೆ ಕರಸ್ಪಾಂಡಿಂಗ್ ಸೈಡ್ ಯಾವ್ದು, ಇಲ್ಲಿ ಪಿ ಆರ್. ಓಕೆ, ಆನ್ಸರ್ ಬಂದ್ಬಿಟ್ಟು ಪಿ ಆರ್ ಅಂತ ಬರೀಬೇಕು. ಓಕೆ, 12th question, write the formula to find the volume of a sphere of radius r units. So volume of sphere formula ಏನು, 4/3 pi r. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. 13th question, how many solution does the pair of linear equation have? ಓಕೆ, ಸೊ ಈಗ ನಾವು ಚೆಕ್ ಮಾಡೋಣ. ಈಗ ಕೊಟ್ರೆ ಈಕ್ವೇಶನ್ ನೋಡ್ರಿ, 2x plus 3y minus 9 equal to 0. ಇಲ್ಲಿ ಬಂದ್ಬಿಟ್ಟು 4x plus 6y minus 18 equal to 0. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇದನ್ನೇನಂತ ಬರ್ತೀವಿ, a1 b1 c1 ಅಂತ ಬರ್ತೀವಿ. ಇದನ್ನ a2 b2 c2 ಅಂತ ಬರ್ತೀವಿ. a1 ವ್ಯಾಲ್ಯೂ 2, b1 ವ್ಯಾಲ್ಯೂ 3, c1 ವ್ಯಾಲ್ಯೂ -9. ಈಗ ನೋಡ್ರಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬಂತಂದ್ರೆ ಮೈನಸ್ ತಗೋಬೇಕು. ನೆಕ್ಸ್ಟ್ ಇಲ್ಲಿ a2 ವ್ಯಾಲ್ಯೂ 4, b2 ವ್ಯಾಲ್ಯೂ 6, c2 ವ್ಯಾಲ್ಯೂ ಇಲ್ಲಿ ಕೂಡ ನೋಡ್ರಿ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, -18. ಈಗ ನಾವು ಚೆಕ್ ಮಾಡೋಣ, a1 by a2 ಏನಾಗುತ್ತೆ, 2/4. 2 1 ಜಾ 2 2 ಜಾ ಏನ್ ಬಂತು, 1/2 ಬಂತು. ನೆಕ್ಸ್ಟ್ b1 by b2 3/6 ಆಗುತ್ತೆ, 3 1 ಜಾ 3 2 ಜಾ ಇದು 1/2. ನೆಕ್ಸ್ಟ್ c1 by c2 ಏನಾಗುತ್ತೆ, -9 ಡಿವೈಡೆಡ್ ಬೈ -18. ಮೈನಸ್ ಮೈನಸ್ ಕ್ಯಾನ್ಸಲ್, 9 1 ಜಾ 9 2 ಜಾ ಇದು ಕೂಡ 1/2 ಬಂತು. ಸೊ ಈಗ ನನ್ ಮೂವರು ಈಕ್ವಲ್ ಬಂದಿರ್ತಾನೆ, 1/2 1/2 1/2. a1 by a2 is equal to b1 by b2 is equal to c1 by c2 ಅಂದ್ರೆ ಇದು ನಥಿಂಗ್ ಬಟ್ ಯಾವ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ಓಕೆ, ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಬರೀಬೇಕು. ಓಕೆ, 14th ಕ್ವಶನ್, ರೈಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆಲ್ಲ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು. ಸೊ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 3x minus 5. ಸೊ ಈ ಪ್ಲಸ್ 3x ಈ ಕಡೆ ಬಂದ್ರೆ -3x ಆಗುತ್ತೆ, -5 ಕಡೆ ಬಂದ್ರೆ +5 ಆಗುತ್ತೆ, ಈಕ್ವಲ್ ಟು 0. ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ನೋಡ್ರಿ, ax ಸ್ಕ್ವೇರ್ ಪ್ಲಸ್
bx plus c equal to 0 ಫಾರ್ಮ್ ಅಲ್ಲಿ ಇದೆ. ಸೊ ಇದು ಇದ್ರದ್ದು ಆನ್ಸರ್. ಓಕೆ, 15th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ದ ಥರ್ಡ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 13. ಓಕೆ, ಥರ್ಡ್ ಟರ್ಮ್ ಅಂದ್ರೆ a3 ಬಂದ್ಬಿಟ್ಟು 13 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಸೆಕೆಂಡ್ ಟರ್ಮ್ ಇಸ್ 8. ಓಕೆ, ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು 8 ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ಫೈಂಡ್ ದ ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್. ಸೊ ಈಗ ಅವ್ರು ಕೇಳ್ತಿರೋದೇನು, ಫಸ್ಟ್ ಟರ್ಮ್ ಎ ಕಂಡಿಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ a3 ಏನಂತ ಬರೀಬಹುದು, a plus 2d is equal to 13 ಅಂತ ಬರೀಬಹುದು. a2 ನ a plus 1d is equal to 8 ಅಂತ ಬರೀಬಹುದು. ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ಏನ್ ಮಾಡೋಣ, ಸಾಲ್ವ್ 1 and 2 ಮಾಡೋಣ. ಸೊ ಅವಾಗ ಏನಾಗುತ್ತೆ, a plus 2d is equal to 13, a plus 1d is equal to 8. ಸೊ ಏನು ಸೈನ್ ಚೇಂಜ್ ಮಾಡಬೇಕು, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಈಗ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಆಗಿ ಸಪ್ರೇಟ್. 2d ಅಲ್ಲಿ 1d ಹೋದ್ರೆ 1d is equal to 13 ಅಲ್ಲಿ 8 ಹೋದ್ರೆ 5. ಸೊ ಡಿ ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಓಕೆ, ಈಗ ನಾವೇನ್ ಮಾಡೋಣ, ಪುಟ್ d is equal to 5 in equation 1 ಹಾಕೋಣ. 1 ಏನು, a plus 2d is equal to 13. a plus 2 into d ಇದಲ್ಲಿ ಏನು 5 is equal to 13. a plus 2 5 is 10 is equal to 13. a is equal to 13 plus 10 ಆ ಕಡೆ ಹೋದ್ರೆ minus 10. ಸೊ ಏನಾಗುತ್ತೆ, a ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಓಕೆ, ಫಸ್ಟ್ ಟರ್ಮ್ ಬಂದ್ಬಿಟ್ಟು 3, ಆನ್ಸರ್ ಬಂದು 3 ಅಂತ ಬರೀತೀವಿ. 16th ಕ್ವಶನ್, ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಏನ್ ಕಂಡಿಬೇಕು, ಎಕ್ಸ್ ವ್ಯಾಲ್ಯೂ ಕಂಡಿಬೇಕು. ಸೊ ಈಗ ನಮಗೆ ಏನಂದ್ರೆ ಈ ವ್ಯಾಲ್ಯೂ ಕಂಡಿಬೇಕು. ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ಈ ಸಿಂಬಲ್ ಹಾಕಿದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ, ಡಿ ಪ್ಯಾರಲಲ್ ಟು ಬಿ ಸಿ. ಸೊ ಹಿಂಗಿದ್ದಾಗ ನಾವು ಬಿ ಪಿ ಟಿ ಇಂದ ಏನ್ ಬರೀಬಹುದಂದ್ರೆ, ಬೈ ಬಿ ಪಿ ಟಿ ಒಂದು ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರೀಬಹುದು ಒಂದು. ಓಕೆ, ಏನು ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರೀಬಹುದು. ಇಲ್ಲ ಇನ್ನೊಂದು ಏನ್ ಬರೀಬಹುದು ಅಂತಂದ್ರೆ, ಈ ಚಿಕ್ಕ ಟ್ರಯಾಂಗಲ್ ಇದೆ ಅಲ್ಲ, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ಟ್ರಯಾಂಗಲ್ ಎ ಡಿ ಇ ಸಿಮಿಲರ್ ಟು ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಯಾವುದು, ಎ ಬಿ ಸಿ. ಓಕೆ, ಸೊ ಸಿಮಿಲರ್ ಇದ್ರೆ ನಾವು ಏನ್ ಬರೀಬಹುದು, ಸಿಮಿಲರ್ ಇದ್ರೆ ಎ ಡಿ ಬೈ ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ಎ ಡಿ ಬೈ ಎ ಬಿ is equal to d second ಎರಡು divided by second ಎರಡು, d by bc is equal to last first third divided by first third ಅಂತ ಬರೀಬಹುದು. ಓಕೆ, ಇದನ್ನ ಬರೀಬಹುದು. ಈಗ ನೋಡ್ರಿ, ಎ ಡಿ ಬೈ ಡಿ ಬಿ ಏನಂತ ಗೊತ್ತು ನಮಗೆ, 2 ಬೈ ಈಗ ಎ ಬಿ ಏನಾಗುತ್ತೆ, 2 plus 3 5 ಆಗುತ್ತೆ. ಸೊ ಇಲ್ಲಿ ಏನ್ ಬರ್ತೀವಿ, 2 by 5 ಆಯ್ತು is equal to, ಈಗ ಇಲ್ಲಿ ಡಿ ವ್ಯಾಲ್ಯೂ ಏನು 4 ಅಂತ ಕೊಟ್ಟಿದ್ದಾರೆ, 4 divided by ಬಿ ಸಿ ಏನು ಎಕ್ಸ್. ಸೊ ಇದು ನನಗೆ ಏನು ಕೊಟ್ಟಿಲ್ಲ, ಇದನ್ನ ಬಿಟ್ಬಿಡ್ತೀನಿ. ಸೊ ಇವಾಗ ನನಗೆ ಏನ್ ಗೊತ್ತಾಯ್ತು, 2 by 5 is equal to 4 by x. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, 2 into x is equal to 5 into 4, x is equal to 5 into 4 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 1 2 2 5 2 10. ಸೊ ಎಕ್ಸ್ ವ್ಯಾಲ್ಯೂ ಏನು 10 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ.